ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಕ್ಕಿ ಪಾಯಸ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಅಕ್ಕಿ ನೆನೆಸಿಟ್ಟಿದ್ದೆ 1 ಅವರು. 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ, ದ್ರಾಕ್ಷಿ ಸ್ವಲ್ಪ, ಬಾದಾಮಿ ಪೌಡರ್ ಸ್ವಲ್ಪ, 5 ರೂಪೀಸ್ ಬರುತ್ತಲ್ಲ ಅದನ್ನೇ ಹಾಕಿ. ಸ್ವಲ್ಪ ಎಣ್ಣೆ, ತುಪ್ಪನಾರ ಹಾಕ್ಕೊಳ್ಳಿ ನೀವು. 2 ಲವಂಗ. ಮೊದಲಿಗೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಅಕ್ಕಿನ ಗೋಡಂಬಿನ ರುಬ್ಕೊಳ್ಳೋಣ. ನೆನೆಸಿಟ್ಟಿರೋಂಥ ರುಬ್ಬಿದ್ದಂಥ ಗೋಡಂಬಿ ಅಕ್ಕಿನ ಒಂದು 5 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ, ಲೋ ಫ್ಲೇಮಲ್ಲಿ. ಅದರ ಕೈ ಆಡ್ತಾನೇ ಇರಬೇಕು, ಇಲ್ಲಾಂತ ಗಂಟುಗಳಾಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈ ಥರ ಆಗಬೇಕು. ಇವಾಗ ಹಾಲು ಹಾಕಬೇಕು. ಕಾಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಹಾಲನ್ನ. ನೀವು ಹಾಗೇರ ಹಾಕಿ, ಇಲ್ಲ ಕಾಯಿಸ್ಕೊಂಡಾರ ಹಾಕಿ. ಈ ಥರ ಫುಲ್ಲು ತಿರುಗಿಸ್ತಾನೆ ಇರಬೇಕು ಹಾಲನ್ನ. ಒಂದು ಸ್ವಲ್ಪನೂ ಗಂಟುಗಳಿರಬಾರ್ದು, ಆ ಥರ ತಿರುಗಿಸ್ಬೇಕು. ಇವಾಗ ಆಗಿದೆ ಇದು. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಬಾದಾಮಿ ಪೌಡ್ರ್ ಹಾಕೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಆಮೇಲೆ ಗೋಡಂಬಿ ದ್ರಾಕ್ಷಿ ಹಾಕೋಣ ಲಾಸ್ಟಿಗೆ. ಏಲಕ್ಕಿ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಪಾಯಸ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು.